ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತಿದ್ದೀನಿ. ನನಗೆ ಇವತ್ತು ಕಬಾಬ್ ತಿನ್ಬೇಕು, ಎಗ್ ರೈಸ್ ತಿನ್ಬೇಕು ಅನ್ಸ್ಬಿಟ್ಟೈತೆ. ಹೆಂಗಾದ್ರೂ ಮಾಡಿ ನಮ್ಮ ಅಜ್ಜಿನ ದುಡ್ಡು ಕೇಳಬೇಕು. ಹಿಂಗೆ ಹೋದ್ರೆ ಟಿಕ್ಕೊಂದು ಬಿಟ್ಟು ಕಳಿಸೈತೆ. ನಮ್ಮ ಅಜ್ಜಿ ಹತ್ರ ದುಡ್ಡು ಕೇಳ್ಬೇಕಂದ್ರೆ ನನ್ನ ಪೇಶ್ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ನನ್ನ ಪೇಶ್ ಅಲ್ವಾ, ಅವಾಗ ನಮ್ಮ ಅಜ್ಜಿ ದುಡ್ಡು ಕೊಡ್ತೈತಿ. ಹಿಂಗೆ ಹೋಗ್ತೀನಿ, ಇಲ್ಲಿಂದ ಕೂತಿ ನಮ್ಮ ಅಜ್ಜಿ ಕೇಳಿಸಲ್ಲ. ಅಜ್ಜಿ, ನಮ್ಮ ಅಜ್ಜಿ ಮನೆಗೆ ನಿದ್ದೆ ಮಾಡ್ತೈತಿ. ಅಜ್ಜಿ, ಅಜ್ಜಿ, ಯಾಕಲ್ಲ ಪಾಪ ನಿಂದ ಏನ್ ರೋದ್ನಿ ನಿಂದ? ಯಾಕಲ್ಲ ಕೆನ್ನ ಹಂಗೈತಿ? ಯಾಕಲ್ಲ ಯಾರನ್ನ ಒಯ್ದ್ರು? ನನ್ನನ್ನ ಯಾರು ಒಯ್ತಾರೆ? ನಿನ್ನನ್ನ ಬಿಟ್ರೆ ಅಲ್ವಲ್ಲ ನನ್ನ ಮನೆ ಕೇಳಿದ್ದೀನಿ. ನಿನ್ನನ್ನ ಯಾವಾಗ ಹೊಡೆದ ನಾನು? ಅಜಾಯ್, ನಾನು ಕಬಾಬನ್ನು ಎಗ್ ರೈಸ್ ತಿನ್ಬೇಕು, ದುಡ್ಡು ಕೇಳೋಣ ಅಂತ ಬಂದೆ ನಿನ್ನ ಹತ್ರ. ಅಜ್ಜಿ ಅಜ್ಜಿ ಅಂತ ಅಂದೆ, ಆದ್ರೆ ನೀನ್ ನನಗೆ ಕೆನ್ನಿಗೆ ಒಂದೇಟ್ ಬಿಟ್ಟೆ. ಅಯ್ಯೋ ದೇವ್ರೆ, ನೀನು ಜೋರಾಗಿ ಎದಾಳಿಸ್ಬೇಕ? ನಾನು ನಾಯಿ ಅನ್ಕೊಂಡಿದ್ದೀನಿ. ಹೋಗ್ಲಿ ಬಿಡಲ್ಲ ಪಾಪ. ಅದೇ ನನಗೆ ದುಡ್ಡು ಬೇಕು, ನನಗೆ ಕಬಾಬನು ಮತ್ತೆ ಎಗ್ ರೈಸ್ ತಿನ್ಬೇಕು, ದುಡ್ಡು ಕೊಡು, ತಗೊಂಡ್ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಸರ್ಗುರಕ್ಕೆ ಹೋಗ್ಬರ್ತೀನಿ ಕಣಜ್ಜಿ, ದುಡ್ಡು ಕೊಡಜ್ಜಿ. ಸರಿ ಆಯ್ತು, ನೀನು ಒಬ್ನೇ ಹೋಗ್ಬಿಡ. ಮತ್ತೀಗ ಆ ರಂಗಜ್ಜನನ್ನ ಜಯಂತ್ನ ಕರ್ಕೊಂಡು ಹೋಗಿ ತಗೊಂಡ್ ಬಾ. ಹೆಂಗ ದುಡ್ಡು? ಜಯಂತ್ 500 ರೂಪಾಯಿ ಕೊಡ್ಬೇಕು, ಇಸ್ಕೊಂಡ 5 ಮಂದಿ ಕರ್ಕೊಂಡೋಗು. ಸರಿ ಆಯ್ತು. ಏ ಪಾಪ, ಕೆನ್ನೆ ಕೆಂಪಗಾಯ್ತು ಅಂದಿಟ್ಟು ಪ್ಯಾರಲಲ್ಲಿ ಹಾಕೊಂಡು ಬೆಳ್ಳು ಮಾಡ್ಕೊಂಡು ಹೋಗು. ಇಲ್ಲಾಂದ್ರೆ ಯಾಕೆ ಇಸ್ಕೊಂಡೆ ಅಂತಂದು ಕೇಳ್ತಾರ ಅಷ್ಟೇ. ನಿನ್ ಮರ್ಯಾದೆ ಹೋಗ್ತೈತಿ. ಹಂಗೆ ಮಾಡ್ತೀನಿ. ಇಂಥ ವೈದ್ಯ ಕೊಡು ಅಂದ್ರೆ ಕೊಡ್ತೈತಿ. ಏನಪ್ಪಾ ಜಯಂತ್, ಊಟ ಮಾಡ್ದೇನೋ? ಊಟ ಮಾಡ್ದೆ, ನೀನ್ ಊಟ ಮಾಡ್ದ? ಅಬ್ಬಬ್ಬಾ, ಇವ್ರ ಮಂತಕ್ಕೆ ಹೋಗಿ ಹುಡುಕಿರೋ ಸಿಗ್ಲಿಲ್ಲ. ಇಲ್ಲ ಅವ್ರೆ. ಏನೋ ಚಿಂಟು, ಇಲ್ಲಿಗಾನ ಹುಡುಕ ಬಂದಿದ್ಯಾ? ನಮ್ಮ ಅಜ್ಜಿ ಹೇಳ್ತೀನಿ, 500 ರೂಪಾಯಿ ಕೊಡ್ಬೇಕಂತಲ್ಲ. ಕೊಡ್ಬೇಕಪ್ಪ. ಮತ್ತೀಗ ಚಿಕನ್ ಕಬಾಬನ್ನು ಎಗ್ ರೈಸ್ ತಿನ್ಬೇಕಂದೆ ನಮ್ಮ ಅಜ್ಜಿಗೆ. ನೀನು ಒಬ್ನೇ ಹೋಗ್ಬೇಡ, ಜಯಂತ್ ಅಣ್ಣನನ್ನು ರಂಗಜ್ಜನ್ನು ಕರ್ಕೊಂಡು ಹೋಗು ಅಂತು. ಎಲ್ಲಿಗಲ್ಲ? ಈ ಬರ್ಗೂರಿಗೆ. ನಮಗೆ ಅನ್ ಕೊಡ್ಸ್ತಾ? ನಮ್ಮ ಅಜ್ಜಿ ಹೇಳ್ತು, ರಂಗಜ್ಜನ್ಗೆ ಒಂದು ಸಣ್ಣದು ಎಣ್ಣೆ ಪ್ಯಾಕೆಟ್ ಕೊಡ್ಸು, ಜಯಂತ್ ಅಣ್ಣಂಗೆ ಒಂದು ಪ್ಲೇಟ್ ಕಬಾಬ ಇಲ್ಲ ಅಂದ್ರೆ ಒಂದು ಪ್ಲೇಟ್ ಗೋಬಿನ ಕೊಡ್ಸು ಅಂತ ಹೇಳೈತಿ. ಚಿಂಟು, ನಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾನು ಬೇಕಾದ್ರೆ ದುಡ್ಡು ಕೊಡ್ತೀನಿ, ನೀನು ರಂಗಜ್ಜ ಹೋಗಿ ಬರ್ರಿ. ಹಂಗೆ ಯಾಕಂದ್ರೆ ನಾನು ಶೇವಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫುಲ್ಲು. ಮೀಸೆನೂ ಇಲ್ಲ, ಗಡ್ಡನೂ ಇಲ್ಲ. ಯಾರನ್ನ ನೋಡಿ ನಗ್ತಾರ, ಆಡ್ಸ್ಕೊಂತಾರೆ ಕಣು. ನಾನು ಎಲ್ಲೂ ಹೋಗಲ್ಲ, ಅದಕ್ಕೆ ಕಣು. ಪ್ಲೀಸ್ ಕಣು, ನಾನು ಬರಲ್ಲ. ರಂಗಜ್ಜ ಕರ್ಕೊಂಡೋಗ್ ಬಾ. ಲೋ ಜಯಂತ, ನಾನು ಅದನ್ನೇ ನಿನ್ಗೆ ಹೇಳೋಣ ಅನ್ಕೊಂಡೆ ಕಣ. ನಾನು ನೋಡಿದ್ರೆ ಒಳ್ಳೆ ಹೆಂಗಿದ್ದೀನಿ, ಕಟಿಂಗ್ ಮಾಡಿಸಿಲ್ಲ, ಶೇವಿಂಗ್ ಮಾಡಿಸಿಲ್ಲ, ಮೀಸೆ ನೋಡಿ ಹೊಡೆದಪ್ಪವೆ, ಗಡ್ಡ ನೋಡಿ ಒಳ್ಳೆ ಸ್ವಾಮೀಜಿ ಬಿಟ್ಟಂಗ್ಬಿಟ್ಟಿದ್ದೀನಿ. ಯಾರನ್ನ ನೋಡಿ ಯಾಕೆ ಹಿಂಗೆ ರಂಗ ಜಿಂಗಲ್ ನೆಮ್ತಂದು ಅನ್ಕೊಂಬಲ್ವಿ. ಸುಮ್ಮನೆ ಹೋಗಪ್ಪ ಸ್ವಾಮಿ. ಬೇಕಾದ್ರೆ ನನಗೆ ಎಣ್ಣೆನೂ ಬೇಡ, ಯಾತು ಬೇಡ, ನೀವು ಯಾತನ ತಿನ್ಕೊಳ್ರಿ, ನಾನು ಬರಲ್ಲ. ರಂಗಜ್ಜವ್ ಹಿಂಗಂದ್ರೆ ಹೆಂಗೆ? ನಾನು ಶೇವಿಂಗ್ ಮಾಡ್ಕೊಂಡಿದ್ದೀನಪ್ಪ, ನೋಡಿದ್ರೆ ನಾನು ಚೆನ್ನಾಗಿ ಕಮ್ಮಲ್ಲ, ಮೀಸೆ ಕೂಡ ಇಲ್ಲ, ನಾನು ಬರಲ್ಲ. ನಾನು ಮಾಸ್ಕ್ ಬೇಕು, ಮಾಸ್ಕ್ ಇದ್ದಿದ್ರೆ ಮಾಸ್ಕನ್ನ ಹಾಕೊಂಡು ಹೋಗ್ತಿದ್ದೆ, ನಂತ ಮಾಸ್ಕ್ ಇಲ್ಲ. ನಾನು ಎಗ್ ರೈಸ್ ತಿಂದಂಗೆ, ಕಬಾಬ್ ತಿಂದಂಗೆ. ಒಬ್ರು ನೋಡಿದ್ರೆ ಮೀಸಿಲ್ಲ ಗಡ್ಡಿಲ್ಲ ಅಂತ, ಇನ್ನೊಬ್ರು ನೋಡಿದ್ರೆ ಮೀಸೆ ಗಡ್ಡ ಐತೆ ಬರಲ್ಲ ಅಂತಾರೆ. ನನಗೆ ಯಾಕೆ ಇಲ್ಲ? ನಾನೇನ್ ಮಾಡಲ್ಲ? ಅಳುವುದೋ ನಗುವುದೋ ನೀವೇ ಹೇಳಿ, ಇಬ್ರು ಮಧ್ಯ ಸಿಗಾಕೊಂಡು ನಂದು ಚಿಕನ್ ಕಬಾಬು ಎಗ್ ರೈಸು ಗೋವಿಂದ ಅಂತ ಐತಿ. ಹೋಗಲ್ಲ. ಇಲ್ಲ, ನಾನು ಹೋಗಲ್ಲ. ಜಯಂತಣ್ಣ, ಏನಲ್ಲ? ನೀನು ಯಾವ ಹುಡುಗಿಯರ್ ನೋಡ್ಬೇಕು, ಸುಮ್ಮನ್ ಬಾ. ಇಲ್ಲಪ್ಪ, ನನಗೆ ನಾಚಿಕೆ ಆಗ್ತೈತಿ, ನಾನು ಬರಲ್ಲ. ರಂಗಜ್ಜ, ನೀನ್ ಬಾ. ನೀನೊಂದು ಯಾರು ನೋಡ್ಬೇಕು? ನೀನೊಂದು ರಂಗಜ್ಜಿ ನೋಡಿದ್ರೆ ಸಾಕು. ಇಲ್ಲಪ್ಪ ಸ್ವಾಮಿ, ನಾನು ಮನೆಯಿಂದ ಆಶಿಕೆ ಕಾಲು ಏನಂದ್ರೆ ತೀವ್ ಕುಡಿಯೋ ನೆಮ್ತಿಲ್ಲ, ಅಂಗಡಿ ತಕೊಂಡಿದ್ದೀನಿ. ಅದು ಇವನು ಜಯಂತ್ ಇದ್ದಿದ್ಕಿ, ಇಲ್ಲಾಂದ್ರೆ ನಮ್ಗೆ ಗೊತ್ತಲ್ಲ. ಇಲ್ಲಪ್ಪ ಸ್ವಾಮಿ, ನಾನು ಬರಲ್ಲ. ನೀವು ಇಲ್ಲಿ ನೋಡು, ಬೇಕಾದ್ರೆ ಯಾತನ ಸ್ವಿಗ್ಗಿನ ಜೊಮಾಟೋನ ಏನೋ ಅಂತಾರಲ್ಲ, ಅದ್ರ ಬುಕ್ ಮಾಡ್ಕೊಂತೀನಿ. ಆದ್ರೆ ನಾನು ಮಾತ್ರ ಬರಲ್ಲ. ನೀ ಏನೋ ಮಾಡ್ಕೆ. ಅಯ್ಯೋ ಭಗವಂತ. ಕಬಾಬು ಬೇಡ, ಎಗ್ ರೈಸು ಬೇಡ, ಇಲ್ಲೆಲ್ಲ ಗೋಬಿ ತಿನ್ಕೊಂಡು ಕತೆ ಹಾಕ್ತೀನಿ ಇವತ್ತು.
ಹೆಣ್ಮಕ್ಳಿಗೆ ಎಷ್ಟೊಂದು ಕಷ್ಟ ಅಂತ ಇವಾಗ ಗೊತ್ತಾಗ್ತೈತಿ. ನಾನು ದೊಡ್ಡನಾದಾಗ ನಾನು ಹಿಂಗೆ ಮಾಡ್ತೀನಿ. ನಮ್ಮ ಜಯ ಅಂತ ನಂಗೆ ನೋಡಿದ್ರೆ ಗಡ್ಡನೂ ಇಲ್ಲ ಮೀಸೆನೂ ಇಲ್ಲ. ಅಲ್ಲ ಯಾರು ಶೇವಿಂಗ್ ಮಾಡಿಕೆ ಅಂದ್ರೆ ಮೀಸೆನ. ಈ ನಮ್ಮ ರಂಗಜ್ಜ ನೋಡಿದ್ರೆ ಸ್ವಾಮೀಜಿ ಬಿಟ್ಟಂಗೆ ಬಿಟ್ಟೈತಿ. ಅಯ್ಯೋ ರಾಮ, ಏನಂತ ಹೇಳೋಣ. ಇದನ್ನ ಇವರಿಬ್ರು ನೋಡಿದ್ರೆ ನಮ್ಗೊಂದು ಗಾದೆ ನೆನಪಾಗ್ತೈತಿ. ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ. ಮೀಸೆ ಗಡ್ಡ ಇಲ್ಲವರಿಗೆ ಬರಕ್ಕಾಗಲ್ಲ, ಗಡ್ಡ ಮೀಸೆ ಇರೋರ್ಗೂ ಹೋಗಕ್ಕಾಗಲ್ಲ. ಏನಪ್ಪ ಮಾಡೋದು?